ಮುದ್ರ ವೆಲ್ಕಮ್ ಬ್ಯಾಕ್ ಟು ವಿವೇಕಾನಂದ್ IAS ಮತ್ತು KS ಅಕಾಡೆಮಿ. ಸ್ನೇಹಿತರ IAS ನೋಟಿಫಿಕೇಶನ್ ಬಂದಿದ್ರಿ. IAS ಅಕಾಡೆಮಿ ಹೆಸರು ಐತ್ರಿ ಸ್ನೇಹಿತರ. IAS IPS ಯಾರ್ಯಾರು ಆಗ್ಬೇಕು ಅನ್ಕೊಂಡಿದ್ರಿ ಅವ್ರಿಗೊಂದು ಸುವರ್ಣ ಅವಕಾಶ ಶುರು ಆಗ್ತದೆ ಈ ವರ್ಷದಲ್ಲಿ. ಸ್ನೇಹಿತರ ಎಕ್ಸಾಮಿನೇಷನ್ ನೋಟಿಸ್ ಅಂದರೆ UPSC ನಡೆಸಿರ್ತಕ್ಕಂಥ IAS ಆಗಿರ್ಬೋದು IPS ಆಗಿರ್ಬೋದು ಮುಂತಾದ ಹುದ್ದೆಗಳ ರಿಕ್ರೂಟ್ಮೆಂಟ್ ಶುರುವಾಗಿದೆ. ಅಪ್ಲಿಕೇಶನ್ ಯಾವಾಗ ಶುರು ಆಗ್ತದೆ ನೋಡ್ಕೊಡ್ರಿ. 22/1/2025 ನಿಮ್ಮ ಅಪ್ಲಿಕೇಶನ್ ಶುರು ಆಗ್ತದೆ. ಅಂದರೆ ಈಗ ಆಲ್ರೆಡಿ ಶುರು ಆಗೋ ಸಾಧ್ಯತೆ ಐತ್ರಿ. ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನ ನೋಡ್ಕೊಡ್ರಿ 11/2/2025 ಅಂದರೆ 1 ತಿಂಗಳು ನಿಮಗೆ ಟೈಮ್ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ನೀವೇನು ಆಗ್ತದೆ ಅಪ್ಲಿಕೇಶನ್ ಹಾಕಬೇಕಾಗ್ತದೆ. ಅಫಿಷಿಯಲ್ ವೆಬ್ಸೈಟ್ ನಿಮಗೆ ಏನಾದರೂ ಬೇಕಿದ್ದಲ್ಲಿ ಇದು www.upsc.gov.in UPSC ಏನೈತ್ರಿ ವೆಬ್ಸೈಟ್ ಐತ್ರಿ. ಇದರ ಲಿಂಕ್ನ ಆಲ್ರೆಡಿ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾ ಹಾಕೀನಿ. ಯಾರು ವಾಟ್ಸಪ್ ಗ್ರೂಪ್ನಲ್ಲಿ ಇದರ PDF ನಾನು ಶೇರ್ ಮಾಡಿದ್ದೀನಿ. ನಾನು ವಿಡಿಯೋ ಮಾಡಿದ್ರು ಸಹ ಸರಿಯಾಗಿ ಈ PDF ನೋಡ್ಕೊಂಡಿದ್ದು ಯಾವುದಲ್ಲಿ ನೀವು ಅಪ್ಲಿಕೇಶನ್ ಹಾಕಲ್ಲಿ ಯಶಸ್ವಿಯಾಗಿ ಹಾಕಿಡ್ರಿ. ಯಾವುದೇ ರೀತಿ ನಿಮ್ಮ ಹೆಸರಾಗಿರ್ಬೋದು ಮತ್ತು ನಿಮ್ಮ ಮಾರ್ಕ್ಸ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡು ಡಿಸ್ಮ್ಯಾಚ್ ಇರ್ಬೋದು, ಈ ರೀತಿಯಾಗಿ ಯಾವುದೇ ಮಾಡಿದೆ ಸರಿಯಾಗಿ ನೋಡಿ ಅಪ್ಲಿಕೇಶನ್ ಕೊಡ್ರಿ. ಇನ್ನು ನಿಮ್ಗೆ 1 ತಿಂಗಳು ಟೈಮ್ ಐತಿ. ಯಾವುದೇ ರೀತಿ ಕರಪ್ಷನ್ ನಿಮ್ಮ ಡಾಕ್ಯುಮೆಂಟಲ್ಲಿ ಇದ್ದರೆ ಕರಪ್ಷನ್ ಮಾಡಿಕೊಡ್ರಿ. ಸರಿಯಾಗಿ ಅಪ್ಲಿಕೇಶನ್ ಹಾಕೊಳ್ರಿ. ನೋಡ್ಕೊಳ್ರಿ ಸ್ನೇಹಿತರೆ, ಅಪ್ಲಿಕೇಶನ್ನ ಯಾವ ರೀತಿ ಹಾಕಬೇಕು ಮತ್ತು ಎಕ್ಸಾಮ್ ಏನೇನಿದೆ ಪ್ರತಿಯೊಂದು ಮಾಹಿತಿನ ಲೈನ್ ಬೈ ಲೈನ್ ನೋಡ್ತಾ ಹೋಗೋಣ. ಯಾರು ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ, ಯಾಕಂದ್ರೆ ಮಾಹಿತಿ ಮಿಸ್ ಆದ್ರೆ ಜವಾಬ್ದಾರ ನನ್ನದ. ಸ್ನೇಹಿತರೆ, ಮೊದಲನೇದಾಗಿ ಹೌ ಟು ಅಪ್ಲೈ ಅಂದರೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆಲ್ರೆಡಿ ಹೇಳಿದಂಗೆ ಅಫಿಷಿಯಲ್ ವೆಬ್ಸೈಟ್ ಇದೆ. ಇದು ಈ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ನ ನಾನು ಹಾಕಿದ್ದೀನಿ ರೀ. ಮತ್ತು ನಮ್ಮ ಟೆಲಿಗ್ರಾಮ್ನಲ್ಲಿ ವಿಡಿಯೋ ಮುಗಿದ ತಕ್ಷಣ ಇದ್ರ PDF ಆಲ್ರೆಡಿ ಶೇರ್ ಮಾಡಿದ್ದೀನಿ, ಲಿಂಕ್ನ ಹಾಕ್ತೀನಿ ರೀ. ನಂತರ ಹೌ ಟು ಅಪ್ಲೈ ಅಂದ್ರೆ OTR ಅಂದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಬಂದಿದೆ. ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂದರೆ ಏನು ರೀ, ನೀವು ಆಲ್ರೆಡಿ ಏನಾದರೂ ಅಪ್ಲಿಕೇಶನ್ನ ಹಾಕಿದ್ರೆ UPSC ವೆಬ್ಸೈಟ್ ಒಳಗೆ, ಇಟ್ ಮೀನ್ಸ್ NDA ಆಗಿರ್ಬೋದು, ಇಂತೂ ಇಲ್ಲಪ್ಪ ನಾವು ಹೋದ ವರ್ಷ UPSC ಎಕ್ಸಾಮಿನೇಷನ್ ಅಟೆಂಪ್ಟ್ ಕೊಟ್ಟಿದ್ದೀನಿ ಅಂದ್ರೆ ಅವರು ಆಲ್ರೆಡಿ ನಿಮ್ದು ಏನಿರ್ತದೆ ನಿಮ್ಮ ಹೆಸರಾಗಿರ್ಬೋದು ಹೀಗಾಗಿ ಒನ್ ಟೈಮ್ ರಿಜಿಸ್ಟ್ರೇಷನ್ ಆಲ್ರೆಡಿ ಅವೈಲೇಬಲ್ ಇರ್ತದೆ. ಏನಾದ್ರು ಮುಂದಿಂದ ಹೋಗಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟು ಮುಂದೆ ಹೋಗಿ ನೆಕ್ಸ್ಟ್ ನೀವೇನು ಮಾಡುತ್ತೆ ಈ ವರ್ಷದ ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕಾಗ್ತದೆ. ಇಲ್ಲ ನಾವು ಇಲ್ಲಿ ಎಂದೂ ಅಪ್ಲಿಕೇಶನ್ ಹಾಕಿಲ್ಲ UPSC ವೆಬ್ಸೈಟ್ ಅಂದ್ರೆ ನೀವು ಫಸ್ಟ್ ಹಿಡಿದು ಸಾರ್ಮಕ್ಕ ಫಸ್ಟು ನಿಮ್ಮ ನಂಬರ್ ಆಗಿರ್ಬೋದು ಒಫಿಷಿಯಲ್ Gmail ಹಾಕಿ ಅದಕ್ಕೆ ಲಾಗಿನ್ ಆಗಿ ಈ ರೀತಿಯಾಗಿ ಮುಂದೆ ಹೋಗಬೇಕಾಗ್ತದೆ. ಯಾರು ಹಾಕಿಲ್ಲ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡುವಾಗ ಸರಿಯಾಗಿ ಮಾಡಿಕೊಡ್ರಿ. ಯಾಕಂದ್ರೆ ಈ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿದ ತಕ್ಷಣ ಮುಂದೆ ನೀವು ಯಾವಾಗ ಅಪ್ಲಿಕೇಶನ್ ಹಾಕಿದ್ರು ಸಹ ಇದೇ ಏನಾಗ್ತದೆ ಆಟೋಮೆಟಿಕ್ಲಿ ಫಿಲಪ್ ಆಗ್ತದೆ. ಅದರಿಂದ ಸರಿಯಾಗಿ ನೋಡಿ ಹಾಕ್ಕೊಳ್ರಿ. ನೆಕ್ಸ್ಟ್ ನಿಮಗೇನಾದರೂ ಅಪ್ಲಿಕೇಶನ್ ಹಾಕಲ್ಲಿ ತಪ್ಪಿದ್ದೇ ಆದಲ್ಲಿ ಅಂದರೆ ಅಪ್ಲಿಕೇಶನ್ ಹಾಕಾಗ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿರ್ಬೋದು, ಅದಕ್ಕೆ ಏನು ಮಾಡ್ತಾರೆ ನಿಮ್ಗೆ 7 ದಿನಗಳ ಕಾಲ ಏನು ಮಾಡ್ತಾರೆ ಅದನ್ನು ಸರಿ ಮಾಡೋಕ್ಕೆ ಇಟ್ ಮೀನ್ಸ್ ಮಾಡಿಫೈ ಮಾಡೋಕೆ ಏನು ಮಾಡ್ತಾರೆ ಅವರು ಟೈಮ್ನ ಕೊಡ್ತಾರೆ. ಆ ಮಾಡಿಫೈ ಮಾಡಲಾಗೋದು ನೀವು ಸರಿಯಾಗಿ ಮಾಡಿಕೊಡ್ರಿ. ಇಲ್ಲ ಅಂತಂದರೆ ನಾಳೆ ನೀವು ಸೆಲೆಕ್ಟ್ ಆದಾಗ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಏನಾಗ್ತದೆ ರಿಜೆಕ್ಟ್ ಆಗೋ ಸಾಧ್ಯತೆ ಇರ್ತದೆ. ಸ್ನೇಹಿತರೆ, ನಿಮ್ಗೆ 18/2/2025 ಒಟ್ಟ ಏನು ಕೊಡ್ತಾರೆ ಅಂದ್ರೆ ಮಾಡಿಫೈಯಿಂಗ್ ಡೇಟ್ ಕೊಡ್ತಾರೆ. ಎಲ್ಲಿ ಕೊಟ್ಟಿದ್ದಾರೆ ನೋಡಿರಿ, 12/2/2025ರಿಂದ 18/2/2025 ನಿಮಗೆ ಅಪ್ಲಿಕೇಶನ್ ಏನಾಗ್ತದೆ ಮಾಡಿಫೈಯಿಂಗ್ ಡೇಟ್ ಕೊಡ್ತಾರೆ. ಇಲ್ಲಿ ಆದರೂ ನೀವೇನು ಮಾಡಿರಿ ಸರಿಯಾಗಿ ಮಾಡಿಫೈ ಮಾಡಿಕೊಡ್ರಿ. ಆದ್ದರಿಂದ ನಾನು ಹೇಳ್ತೀನಿ ಅಪ್ಲಿಕೇಶನ್ ಫಸ್ಟ್ ಏನು ಹಾಕ್ತೀರಿ ಆವಾಗ ಸರಿಯಾಗಿ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಗಿಡಿಫೈ ಮಾಡೋಕ್ಕೆ ಹೋಗಬೇಡ್ರಿ. ಓಕೆ. ಅದಂತರ ಸ್ನೇಹಿತರ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ನ 11 ಫೆಬ್ರವರಿ 2025 ಸಂಜೆ 6 ಗಂಟೆ ಅನ್ಕೊಡ್ದ ನಿಮ್ಮ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನೀವು ಏನಾಗಬೇಕಂದ್ರೆ ಸಬ್ಮಿಟ್ ಮಾಡಿರ್ಬೇಕಾಗ್ತದೆ. ಹಂಗಂತೇಳಿ ನೀವು ಸರಿಯಾಗಿ 5 ಗಂಟೆಗೆ ಅಪ್ಲಿಕೇಶನ್ ಹಾಕೊಂಡ್ರಬೇಡ್ರಿ. 11ನೇ ತಾರೀಕು ಅದಕ್ಕಿಂತ ಮೊದಲು ಹಾಕ್ಕೊಡ್ರಿ. ಯಾಕೆ ಬೇಡ ಅಂತಂದ್ರೆ ಸರ್ವರ್ ಬಿಜಿ ಇರ್ಬೋದು, ಸರ್ವರ್ ಕಿರಿಕಿರಿ ಆಗ್ತದೆ. ಆದ್ದರಿಂದ ಏನು ಮಾಡಿರಿ ದಯವಿಟ್ಟು ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕ್ಕೊಳ್ಳೋದ್ರಿಂದ ಇನ್ನೊಂದು ಪಾಸಿಟಿವ್ ಇದೆ. ಆ ಪಾಸಿಟಿವ್ನಲ್ಲಿ ನೀವೇನಾಗೋ ಸೆಲೆಕ್ಟ್ ಮತ್ತೊಮ್ಮೆ ಹೇಳ್ತೀನಿ ಸ್ನೇಹಿತರೆ, ಅಫಿಷಿಯಲ್ ವೆಬ್ಸೈಟ್ UPSC ಅಫಿಷಿಯಲ್ ವೆಬ್ಸೈಟ್ ಐತಿ. ಇದ್ರ ಮುಖಾಂತರ ನೀವೇನು ಮಾಡಬೇಕು ಅಪ್ಲಿಕೇಶನ್ ಹಾಕೋಬೋದು. ಇದಾದ ನಂತರ ಏನಿರ್ತದೆ ರಾಂಗ್ ಆನ್ಸರ್ಗೆ ನೆಗೆಟಿವ್ ಇರ್ತದೆ. ಎಕ್ಸಾಮ್ ಯಾವ ರೀತಿಯಾಗಿ ಎಕ್ಸಾಮ್ ಇರ್ತದೆ, ಸಿಲೆಬಸ್ ಏನು ಪ್ರತಿಯೊಂದನ್ನು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರ ಸಮಯ ಹಿಡಿತದೆ. ಈ ವಿಡಿಯೋ ಬರೀ ಅಪ್ಲಿಕೇಶನ್ನ ಡೇಟಾ ಯಾವ ರೀತಿ ಅಂತ ಹೇಳೋರು ಮತ್ತೊಂದು ನೆಕ್ಸ್ಟ್ ಡೇಲಿ ಎಷ್ಟು ಪೇಪರ್ ಇರ್ತಾವೆ, ಯಾವ ರೀತಿ ಸಿಲೆಬಸ್ ಇದೆ,
ಅದನ್ನು ನೆಕ್ಸ್ಟ್ ಟೋಟಲ್ ಹೇಳ್ತಾ ಹೋಗೋಣ. ಅಫಿಷಿಯಲ್ ವೆಬ್ಸೈಟ್ ಕೊಟ್ಟಿದ್ವಿಲ್ರಿ, ಅದಾದ ನಂತರ ನಿಮಗೆ ಮತ್ತೇನು ಹೇಳೋದಂದ್ರೆ ಇದರಲ್ಲಿ ಸ್ನೇಹಿತರ ನೀವು ಯಾವುದೇ ರೀತಿ ಎಕ್ಸಾಮ್ ಸೆಂಟ್ರಲ್ಲಿ ಹೋದ್ರೆ ಮೊಬೈಲ್ ಬ್ಯಾನ್ ಇರ್ತದೆ. ಕ್ಯಾಮ್ರಾ ಆಗಿರ್ಬೋದು, ಬ್ಲೂಟೂತ್ ವಾಚ್ ಆಗಿರ್ಬೋದು, ಬ್ಲೂಟೂತ್ ಡಿವೈಸ್, ಸ್ಮಾರ್ಟ್ ವಾಚ್ ಆಗಿರ್ಬೋದು, ಎಲ್ಲ ಏನಾಗ್ತದೆ ಬ್ಯಾನ್ ಆಗಿರ್ತವೆ. ಇದೇನು ಈಸಿ ಐತಿ ಇಂಥದ್ದೇನು ಹೇಳಕತ್ತಲ್ಲ, ಅದ್ರ ಸ್ವಲ್ಪ ಏನು ಮಾಡಿರಿ ತಿಳ್ಕೊರಿ. ನಿಮಗೆ ಇದಂತ ಇಲ್ಲ ಐತೆ ನೋಡ್ರಿ ಸ್ನೇಹಿತರ, ಅದೇನು ಹೇಳಿದ IAS ಅಂದರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರ್ಬೋದು, ಇಂಡಿಯನ್ ಫಾರಿನ್ ಸರ್ವಿಸ್ ಇರ್ಬೋದು, IFS ಮೀನ್ಸ್ ಇಂಡಿಯನ್ ಫಾರಿನ್ ಸರ್ವಿಸ್ ಇರ್ಬೋದು, ಇಂಡಿಯನ್ ಪೊಲೀಸ್ ಸರ್ವಿಸ್ ಇರ್ಬೋದು, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸಸ್ ಇರ್ಬೋದು, ಇಂಡಿಯನ್ ಸಿವಿಲ್ ಅಕೌಂಟ್ ಸರ್ವಿಸ್ ಇರ್ಬೋದು. ಈ ರೀತಿಯಾಗಿ ಹಲವಾರು ಬರ್ತಾವೆ. ನಿಮ್ಮ ಅಂಕಗಳ ಆಧಾರದ ಮೇಲೆ ನಿಮಗೇನಾಗ್ತದೆ ಹುದ್ದೆಗಳು ಸಿಗ್ತಾವೆ. ಹೆಚ್ಚಿನ ಅಂಕ ತೊಗೊಂಡವರಿಗೆ IAS ಸಿಗ್ತದೆ, ಅದಕ್ಕಿಂತ ಸ್ವಲ್ಪ ಕಡೆ ತೊಗೊಂಡವ್ರು IFS, IPS ಈ ರೀತಿಯಾಗಿ ಸಿಗ್ತಾ ಹೋಗ್ತವೆ. ಇದು ಕೇವಲ ಇದು ಟ್ರೆಂಡ್ನಲ್ಲಿ ಇರೋದು IAS ಆ್ಯಂಡ್ IPS ಅಂತ. ಆದರೆ ಇದು ಇವತ್ತು ಎಕ್ಸಾಮ್ ನಡೆಸೋದು UPSC ರಿಕ್ರೂಟ್ಮೆಂಟು. ಇದರಲ್ಲಿ ನಿಮಗೆ ಅಂಕಗಳು ಸಿಕ್ಕ ಹಾಗೆ ಈ ರೀತಿಯಾಗಿ ಕೆಳಗಡೆ ಹುದ್ದೆಗಳು ಸಿಗ್ತಾ ಹೋಗ್ತವೆ. ಓಕೆ ಸ್ನೇಹಿತರ, ಟೋಟಲ್ ವೇಕೆನ್ಸಿ ಎಷ್ಟದಾವಂತ ನೀವು ಚೆಕ್ ಮಾಡಿದ್ದೆ ಆದಲ್ಲಿ ಟೋಟಲ್ ವೇಕೆನ್ಸಿ ಬೇಕಲ್ರಿ, ಮತ್ತು ಟೋಟಲ್ ವೇಕೆನ್ಸಿ ಎಷ್ಟದಾವಂದ್ರೆ 979 ವೇಕೆನ್ಸಿಗಳಿದಾವೆ. ಹೋದ ವರ್ಷ ಮತ್ತು ಹಿಂದಿನ ವರ್ಷಗಳ ಕಂಪೇರ್ ಮಾಡಿದರೆ ಈ ವರ್ಷದ ಹುದ್ದೆಗಳು ಕಡಿಮೆ ಅದಾವೆ. ಯಾಕೆ ಕಡಿಮೆ ಅದಾವೆ ಅಂತ ನೀವು ಅದ್ರ ಕೇಳಿದ್ದೆ ಆದಲ್ಲಿ ಸ್ನೇಹಿತರ, ರೀಸೆಂಟ್ಲಿ ಈಗ ಏನಾಗ್ತದೆ, ಯಂಗ್ ಹುಡುಗರು ಏನಾಗ್ತಾರೆ UPSC ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತಾರೆ. ಇಟ್ ಮೀನ್ಸ್ 22ನೇ ಏಜ್ನಲ್ಲಿ ಏನಾದರೂ ನೀವು ಕ್ರ್ಯಾಕ್ ಮಾಡ್ತೀರಿ, ಅವಾಗ ಏನಾಗ್ತದೆ ನಿಮಗೆ 60-65 ವರ್ಷಗಳ ಕಾಲ ಸರ್ವಿಸ್ ಮಾಡಕ್ಕೆ ಬೇಕಾಗ್ತದೆ. ಈಗ ರಿಟೈರ್ಮೆಂಟ್ ಆಗೋರು ಏನಾಗ್ತಾರೆ ಕಡಿಮೆ ಆಗತ್ತಾರೆ. ಆದ್ದರಿಂದ ಹುದ್ದೆಗಳು ಇನ್ನು ಹೆಂಗೆ ಎಕ್ಸಾಮಿನೇಷನ್ UPSC ನಡೀತಿತ್ತು ಹಂಗೆ ಬರ್ತಾ ಏನಾಗ್ತವೆ ವೇಕೆನ್ಸಿಗಳು ಕಡಿಮೆ ಆಗ್ತವೆ. ಅದಂತ ಲೇಟ್ ಮಾಡ್ದೆ ಇದ್ದ ಅಪ್ಲಿಕೇಶನ್ ಆಗ್ತದೆ. ಮುಂದಿನ ವರ್ಷ ಅನ್ಕೊಡೋದು ನೋಡಿ ಆಫೀಸರ್ ಆಗಿ ಹೊರಗಡೆ ಬನ್ನಿರಿ. ಓಕೆ, ಅದಂತರ ಮತ್ತು ನೆಕ್ಸ್ಟ್ ಇದರಲ್ಲಿ ಹೇಳುವ ಸ್ನೇಹಿತರ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಅಕೌಂಟಿವ್ ಈ ರೀತಿಯಾಗಿ ಇರ್ತದೆ. ಸರಿಯಾಗಿ ನೀವು ಇನ್ನೊಂದು PDF ನೋಡ್ಕೊಳ್ರಿ. ದಯವಿಟ್ಟು ಈ PDF ಮಾತ್ರ ನೋಡ್ಕೊಡ್ರಿ. ಬೇರೆ ಯಾವ PDF ನೋಡ್ಕೊತಿರೋ ಇಲ್ಲೋ ಗೊತ್ತಿಲ್ಲ, ಇದನ್ನು ಮಾತ್ರ ಕಂಪಲ್ಸರಿಯಾಗಿ ನೋಡ್ಕೊಡ್ರಿ ಸ್ನೇಹಿತರ. ಇದಾದ ನಂತರ ನಿಮಗೆ ಮತ್ತೊಂದು ಇಂಪಾರ್ಟೆಂಟ್ ಅಂದರೆ ಎಕ್ಸಾಮ್ ಸೆಂಟರ್ ಸ್ನೇಹಿತರ. ಅದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂದರೆ ಪೇಪರ್ GS ಪೇಪರ್ ಅಂತ ಇಲ್ಲಿ ಬರಲ್ಲ ಸ್ನೇಹಿತರ. ಪ್ರಿಲಿಮ್ಸ್ನೊಳಗೆ 2 ಎಕ್ಸಾಮ್ ಇರ್ತವೆ. ಆ 2 ಎಕ್ಸಾಮ್ ನಿಮಗೆ ಎಕ್ಸಾಮ್ ಸೆಂಟರ್ ಇರ್ತವೆ. ನಮ್ಮ ಕರ್ನಾಟಕದಾಗ ಎಲ್ಲೆಲ್ಲಿದಾವ್ರಿ ಸರ ಅಂತ ನೀವು ಕೇಳಿದ್ರೆ, ನಮ್ಮ ಕರ್ನಾಟಕದಾಗ 3 ಎಕ್ಸಾಮ್ ಸೆಂಟರ್ ಇರೋದನ್ನು ನಿಮ್ಗೆ ಗಮನಕ್ಕದಾವ ಸ್ನೇಹಿತರೆ. ಮೊದಲನೇದು ಎಲ್ಲೈತಿ ಬೆಂಗಳೂರಲ್ಲಿ ಸೆಂಟರ್, ಇಲ್ಲೈತ್ರಿ 11ನೇ ನಂಬರ್ ಬೆಂಗಳೂರು. ಅದಾದ ನಂತರ ಧಾರವಾಡ ಇದೆ 21, ಧಾರವಾಡ ಇದೆ ಸ್ನೇಹಿತರೆ. ಧಾರವಾಡ 21 ಇಲ್ರಿ, ಒಟ್ಟು ಧಾರವಾಡ ಒಂದು ಐತಿ ಸ್ನೇಹಿತರೆ. 100% ಧಾರವಾಡ ಒಂದು ಐತಿ. ಅದಾದ ನಂತರ ಮತ್ತೆ ನಿಮಗೆ ಎಲ್ಲಿ ಸಿಗ್ತದಂದ್ರೆ ನಮ್ಮ ಮೈಸೂರು ಒಳಗೊಂದು ಹುದ್ದೆ ಐತಿ. ಇಲ್ಲಿ ಐತಿ ನೋಡ್ರಿ ಮೈಸೂರು. ಈ ರೀತಿಯಾಗಿ ಮೈಸೂರು ಒಳಗೊಂದು ಐತಿ. ಅದರಿಂದ 3 ಕಡೆ ನಿಮಗೆ ಏನೈತಿ ಎಕ್ಸಾಮ್ ಸೆಂಟರ್ ಅದಾವ. ನಮ್ಮ ಕರ್ನಾಟಕದಾಗ 3 ಎಕ್ಸಾಮ್ ಸೆಂಟರ್ ಅದಾವ. ಈ 3 ಎಕ್ಸಾಮ್ ಸೆಂಟರ್ಗೆ ನಿಮ್ಮದು ಬರಬೇಕಂದ್ರೆ ಸ್ನೇಹಿತರೆ ನೀವು ಬೇಗನೆ ಅಪ್ಲಿಕೇಶನ್ ಹಾಕೋಬೇಕಾಗ್ತದೆ. ಬೇಗ ಅಪ್ಲಿಕೇಶನ್ ಹಾಕೋರಿ. ಇಲ್ಲಿ ಸ್ವಲ್ಪ ಲೇಟ್ ಮಾಡಿ ಅಪ್ಲಿಕೇಶನ್ ಹಾಕಿದ್ರೆ ಏನಾಗ್ತದೆ, UPSC ಅವರು ಇದಕ್ಕೊಂದು 20ರಿಂದ 50 ಜನ ಅಂತ ಕೊಟ್ಟಿರ್ತಾರೆ. ಆಯಿತು ಮೈಸೂರ್ಗೊಂದು 30 ಜನನ ಕೊಟ್ಟಿರ್ತಾರೆ. ಇಂತು ಇಲ್ಲಿ ಧಾರವಾಡಕ್ಕೊಂದು 30 ಜನ, ಬೆಂಗಳೂರಿಗೊಂದು 30 ಜನ ಈ ರೀತಿಯಾಗಿ ಕೊಟ್ಟರು. ಇಲ್ಲಿ ಏನಾದರೂ ಕಂಪ್ಲೀಟ್ ಆದ್ರೆ ನಿಮ್ಮನ್ನು ಯಾವುದೋ ಒಂದು ಎಕ್ಸಾಮ್ ಸೆಂಟರ್ ಕೊಟ್ಟಿರ್ತಾರೆ ಅವ್ರು, ಹೈಯೆಸ್ಟ್ ಪ್ರಿಫರೆನ್ಸ್. ಅಲ್ಲೇನು ಮಾಡ್ತಾರೆ ಓದು ಬಿಡ್ತಾರೆ, ದೂರ ಆಗ್ತದೆ ಹೋಗೋದು, ಹೆಲ್ತ್ ಇಂಜುರಿ ಈ ರೀತಿ ಆಗ್ತದೆ. ದಯವಿಟ್ಟು ಬೇಗ ಅಪ್ಲಿಕೇಶನ್ ಕೊಡ್ರಿ ಮತ್ತು ಇಲ್ಲೇ ಎಲ್ಲಿದ್ದು ಸನಿಕಾಲ ಕೊಡ್ರಿ. ಅದಂತರ ಇನ್ನು ನೀವೇನಾದರೂ ಪ್ರಿಲಿಮ್ಸ್ ಭಾಷಾದಲ್ಲಿ ಮೇನ್ಸ್ ಎಕ್ಸಾಮ್ ಸೆಂಟ್ರು ನಮ್ಮ ಕರ್ನಾಟಕದಲ್ಲಿ ಇರುವುದು ಬೆಂಗಳೂರು ಮಾತ್ರ. ಅಲ್ಲಿ ನೀವು ಹೋಗಿ ಎಕ್ಸಾಮ್ ಬರಿಬೇಕಾಗ್ತದೆ. ಅದಂತರ ನೆಕ್ಸ್ಟ್ ನೋಡ್ಕೊಡ್ರಿ. ನಿಮ್ಗೆ ಇದರಲ್ಲಿ ಮತ್ತೇನೇ ನೆಕ್ಸ್ಟ್ ಹೇಳ್ಬೇಕಂದ್ರೆ ಈ ನೋಟಿಫಿಕೇಶನ್ ಭಾಳ ದೊಡ್ಡದು ಸ್ನೇಹಿತರೆ. 157 ಪೇಜ್ ಐತಿ. 157 ಪೇಜಿಗೆ ನೋಟಿಫಿಕೇಶನ್ಸ್ ನಿಮಗೂ ಇಲ್ಲ, ನೋಟಿಫಿಕೇಶನ್ಸ್ ನಿಮಗೂ ಇಲ್ಲ. ಅದಾದ ನಂತರ ನಿಮಗೆ ಏನಾಗ್ತದೆ ಇಲ್ಲಿ ನೋಡ್ಕೊಟ್ಟಿರ್ತಾರೆ. ಅಟೆಂಪ್ಟ್ OBC ಅವರಿಗೆ 9, PWD ಇದ್ರೆ 9, SC/ST ಅವ್ರು ಅನ್ಲಿಮಿಟೆಡ್ ಈ ರೀತಿಯಾಗಿ ಅಟೆಂಪ್ಟ್ ಇರ್ತಾವೆ. ಈ ಅಟೆಂಪ್ಟಲ್ಲಿ ನೀವು ಏನಾಗ್ತದೆ ಪಾಸ್ ಆಗಬೇಕಾಗ್ತದೆ. ಅದಂತರ ಎಕ್ಸಾಮಿನೇಷನ್ ಆದ ನಂತರ ಮೆಡಿಕಲ್ ಇರ್ತದೆ, ಫಿಸಿಕಲ್ ಇರ್ತದೆ. ಇನ್ನು ಫೀ ಎಷ್ಟು ಇರ್ತದೆ ಅಂತ ನೀವು ನೋಡೋದಾದ್ರೆ ಫೀ ಒಂದು 100 ರೂಪಾಯಿ ಫೀ ಇರ್ತದೆ. ಈ 100 ರೂಪಾಯಿ ಫೀಯಲ್ಲಿ ಏನು ಮಾಡುತ್ತೆ ನೀವು ಪೇ ಮಾಡಿ ಎಕ್ಸಾಮ್ನ ಬರೀತಿದ್ದೆ ಅದಲ್ಲಿ ಬೇಗ ಜಾಬ್ ಹಿಡ್ಕೊತೀರಿ. ಇದ್ರ ಮುಂದುವರೆದ ಪಾರ್ಟ್ 2 ನೆಕ್ಸ್ಟ್ ವಿಡಿಯೋಲಿ ಮಾಡೋಣ ಸ್ನೇಹಿತರೆ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಬಾಯ್.